ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಲಲಿತಾ ಮತ್ತು ಜೈ ಇಬ್ಬರೂ ನೆನ್ನೆ ಲಾಕ್ ಮಾಡಿ ಹೋಗ್ಬಿಟ್ಟಿದ್ರಲ್ಲ ಅವ್ರ ಅತ್ತೆ ಅವಳನ್ನು. ಹಾಗಾಗಿ ಜೈ ಬಂದು ಅವಳನ್ನು ಚಿಲ್ಕ ತೆಗೆದು ಆಚೆ ಕರ್ಕೊಂಡು ಪಾಪ ಅವನು ತುಂಬಾ ಪ್ರೀತಿ ಮಾಡ್ತಾನೆ. ಈ ಹುಡುಗಿಗೆ ಎಷ್ಟು ಕಷ್ಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಮೇಲೆ ಕೋಪ ಇರುತ್ತೆ. ಕೋಪ ಇದ್ರೂ ತೋರ್ಪಡಿಸ್ಕೊಳ್ದಂಗೆ ಇಬ್ಬರು ಖುಷಿಯಾಗೇ ಇರ್ತಾರೆ ಇಡೀ ದಿನ. ಆಮೇಲೆ ಡಿನ್ನರ್ಗೆ ಹೋಗ್ತಾರೆ. ಆಮೇಲೆ ಮನೇಲೇನೇನೆಲ್ಲ ಅಡುಗೆ ಮಾಡಿಕೊಂಡು ತಿಂತಾರೆ. ಇಡೀ ದಿನ ಅದೇ ಆಗುತ್ತೆ. ಇವಳು ಫೈಲ್ ತರೋಕ್ಕೆ ಅಂತ ಲಲಿತಾ ಅವ್ರ ಮಾವ ಫೈಲ್ ತಗೊಂಡು, ಲಲಿತಾ ಬೇಗ ಬಂದುಬಿಡು, ನೀನು ಪಂಚಾಯಿತಿ ಮೆಂಬರ್ ಆಗಿರೋದ್ರಿಂದ ನೀನು ಇಂಪಾರ್ಟೆಂಟ್ ಅಲ್ಲಿರೋಕ್ಕೆ ಅಂತ ಹೇಳಿರ್ತಾರೆ. ಅದನ್ನು ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಪರಮೇಶ್ವರಿ ಐಡಿಯಾ ಮಾಡಿ ಅವಳನ್ನು ಲಾಕ್ ಮಾಡಿಬಿಡ್ತಾಳೆ. ಲಾಕ್ ಮಾಡಿದಾಗ ಅವಳು ಲಾಕಲ್ಲೇ ರೂಮಲ್ಲೇ ಸಿಕ್ಕಾಕೋಬಿಡ್ತಾಳೆ. ಯಾರೂ ಬಂದು ಆ ಟೈಮಿಗೆ ಹೋಗೋಕ್ಕೆ ಯಾರು ತೆಗಿಯೋರೇ ಇರಲ್ಲ. ಹಾಗಾಗಿ ಕೊನೆಗೆ ಇವನಿಗೆ ಅನುಮಾನ ಬಂದು ಜೈ ಬಂದು ಆವಾಗ ಬಾಗಿಲು ತೆಗೆದು ನೋಡಿ ಸ್ಟೋರ್ ರೂಮಲ್ಲಿ ಆಚೆ ಕರ್ಕೊಂಡು, ಆಮೇಲೆ ಪಾಪ ಭಾಳ ನೊಂದ್ಕೊಂಡು ಆವಾಗ ಇಬ್ಬರು ಗಂಡ ಹೆಂಡ್ತಿ ಸರಿ ಹೋಗ್ತಾರೆ. ಆಮೇಲೆ ಡಿನ್ನರಿಗೆ ಹೋಗ್ತಾರೆ. ಅಲ್ಲೇ ಡಿನ್ನರ್ ಮುಗಿಸ್ಕೊಳ್ತಾರೆ. ಆಮೇಲೆ ಆಟ ಆಡ್ತಾರೆ, ಮಾತಾಡ್ತಾರೆ, ಎಲ್ಲ ವಿಷಯನೂ ಮಾತಾಡ್ತಾರೆ. ಆಮೇಲೆ ಹೀಗೆ ಎಲ್ಲದೂ ಖುಷಿಯಾಗಿ ಮಾತಾಡಿಕೊಂಡು ಇಡೀ ದಿನ ಸ್ಪೆಂಡ್ ಮಾಡ್ತಾರೆ. ಇವರು ಅತ್ತೆ ಮಾವ ಮತ್ತು ಅತ್ತಿಗೆ ಅಜ್ಜಿ ಎಲ್ಲ ಮೈದಾ ಎಲ್ಲರೂ ಫಂಕ್ಷನ್ ಮುಗಿಸ್ಕೊಂಡು ಇನ್ನೂ ಬಂದಿರಲ್ಲ. ಆವಾಗ ಇವರು ಡಿನ್ನರಿಗೆ ಹೋಗಿ ಕೂತಿರ್ತಾರೆ. ಡಿನ್ನರ್ ಮಾಡುವಾಗ ಏನೇನೋ ಹಿಂಗೆ ತಮಾಷೆಯಾಗಿ ಮಾತಾಡಿ ಆಮೇಲೆ ಅವಳದು ಫ್ಲ್ಯಾಶ್ ಬ್ಯಾಕು ವಿಷಯಕ್ಕೆ ಹೋಗ್ತಾರೆ. ಅಲ್ಲಿ ಕೇಳ್ತಾನೆ, ನಿಮ್ಮ ಅಮ್ಮ ಅಪ್ಪ ಎಲ್ಲ ಇಲ್ಲ, ಈಗ ನಮ್ಮ ಅಪ್ಪ ಮತ್ತು ನನ್ನ ತಂಗಿ ಅಷ್ಟೇ ಇರೋದು ಅಂತ. ನಿಮ್ಮ ಅಮ್ಮಗೆ ಏನಾಗಿತ್ತು ಅಂದಿದ್ದಕ್ಕೆ, ನಮ್ಮಮ್ಮ ಹಿಂಗೆ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು, ತಲೆ ಬಾಚೋರು, ಸ್ಕೂಲಿಗೆ ಕಳಿಸೋರು, ಎಲ್ಲ ಮಾಡೋರು ಅಂತ ಎಲ್ಲ ಹೇಳಿ ಪಾಪ ಕಣ್ಣೀರು ಹಾಕ್ತಾಳೆ. ಅಯ್ಯೋ ಪಾಪ ಅನ್ನಿಸ್ತದೆ ಅವನಿಗೆ. ಆಮೇಲೆ ಈಗ ಸುಬ್ಬಣ್ಣ ಮತ್ತು ತಂಗಿ ಇಬ್ಬರೇ ಇರೋದು ಅಂತ, ಸುಬ್ಬಣ್ಣ ಅಂದರೆ ಅಪ್ಪ ಮತ್ತು ತಂಗಿ ಇಬ್ಬರೇ ಇರೋದು ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಕೊಂಡು ಆಮೇಲೆ ಖುಷಿಯಾಗಿ, ಅಮ್ಮ ಹಿಂಗೆ ಮಾಡಬಾರ್ದಾಗಿತ್ತು, ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಅಮ್ಮಂಗೇನು ಬೈಬೇಡಿ, ಸುಮ್ಮನೆ ಇರಿದ್ವರೆ ಪಾಪ, ಏನೋ ಅವರು ನಾನು ಬರ್ದಂಗಿರಲಿ ಅಂತ ಏನೋ ಮಾಡೋಗಿದ್ದಾರೆ, ಮಾಡಿದ್ರೆ ಮಾಡ್ತಾರೆ ಬಿಡಿ ಅಂತೇಳಿ. ಆಮೇಲೆ ಅವನೇನೋ ತಮಾಷೆ ಮಾಡ್ದ ಅಂತೇಳಿ ಅವನ್ನ ಬೆರೆಸ್ಕೊಂಡು ಓಡಾಡ್ತಾಳೆ. ಓಡಾಡಿ ಅವ್ರು ತಪ್ಪಿಕೊಂಡು ಅಲ್ಲೇ ನಿಂತಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಇವರೆಲ್ಲ ಎಂಟ್ರಿ ಆಯ್ತಾರೆ, ಮನೆಯವರೆಲ್ಲ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದಾಗ ಏನಪ್ಪ ಇದು, ಅಲ್ಲಿ ಬರ್ದೇ ಇಲ್ಲಿ ಹಿಂಗಿದ್ದಾರೆ ಅಂತೇಳ್ಬಿಟ್ಟು ಇವರು ಖುಷಿಯಾಗಿ ಆಟ ಆಡಿಕೊಂಡು ತಿಂದ್ಕೊಂಡು ಉಣ್ಕೊಂಡು ಆರಾಮಾಗಿರ್ತಾರೆ ಇಡೀ ದಿನ ಮನೆಯಲ್ಲೇ. ಅಲ್ಲಿ ಫಂಕ್ಷನ್ನು ಅಂದರೆ ಇವರು ಹೋಟೆಲ್ ಹೋಗಿರ್ತಾರಲ್ಲ, ಅಲ್ಲಿ ಇವ್ರಿಗೆ ತುಂಬ ಅಂದರೆ ಖುಷಿ ಕೊಡೋ ಅಂಥ ಹೋಟೆಲ್ಗೆ ಹೋಗಿರ್ತಾರೆ. ತುಂಬಾ ಡೆಕೋರೇಟ್ ಎಲ್ಲ ಆಗಿರುತ್ತೆ ಅಂಥ ಹೋಟೆಲ್ಗೆ ಹೋಗಿ ಡಿನ್ನರ್ಗೆಲ್ಲ ಹೋಗಿರ್ತಾರೆ. ಆಮೇಲೆ ಬರ್ತಾರೆ. ಅಂತೂ ಇವ್ರು ಯಾರೂ ಬಂದಿರಲ್ಲ. ಮತ್ತು ಇಡೀ ದಿನ ಭಾಳ ಖುಷಿಯಾಗೇ ಇರ್ತಾರೆ ಗಂಡ ಹೆಂಡ್ತಿ ಇಬ್ಬರೂ, ತುಂಬ ಚೆನ್ನಾಗಿರ್ತಾರೆ. ಆಮೇಲೆ ದೊರೆ ಹಂಗೆ ಮುಂದೆ ನಡೆಯೋ ಅಂಥದ್ದನ್ನೆಲ್ಲ ಮಾತಾಡ್ಕೋತಾರೆ, ಹಿಂದೆ ನಡೆಯೋದೆಲ್ಲ ಮಾತಾಡ್ಕೋತಾರೆ. ಎಲ್ಲದೂ ಮುಗಿಯುತ್ತೆ. ಎಲ್ಲ ಮುಗಿದು ಆಮೇಲೆ ಮಾವ ಅತ್ತೆ ಮೈದಾ ಅಜ್ಜಿ ತಾತ ಎಲ್ಲರೂ ಎಂಟ್ರಿ ಆಯ್ತಾರೆ. ಎಂಟ್ರಿ ಆದಾಗ ಇವರು ಮೈ ಮರೆತು ಒಬ್ರಿಗೊಬ್ರು ತಪ್ಪಿಕೊಂಡು ನಿಂತಿರ್ತಾರೆ. ಅದನ್ನು ನೋಡಿಬಿಟ್ಟು ಅವಳು ಹೋಗ್ಬಿಡ್ತಾಳೆ. ಪರಮೇಶ್ವರಿ ಉರ್ದು ಯಪ್ಪ ಏನು ಮುಖ ದಪ್ಪ ಮಾಡಿಕೊಂಡು ಮನೆ ಒಳಗಡೆ ಬರ್ತಾಳೆ ನೋಡಿಬಿಟ್ಟು. ಆಮೇಲೆ ಅವ್ರ ಅಪ್ಪನೂ ಕೂಡ ಒಳಗೆ ಬರ್ತಾರೆ. ಮೀನಾಕ್ಷಿ ಮತ್ತು ಅಜ್ಜಿ ತುಂಬ ಖುಷಿಯಾಗಿರ್ತಾರೆ. ಮೈದಾ ಕೂಡ ನೋಡ್ತಾನೆ. ಅವನು ಹೆಚ್ಚು ಇವ್ರ ಹತ್ರ ಪಳಗಿಲ್ಲಲ್ಲ, ಅಷ್ಟು ಗೊತ್ತಿಲ್ಲ. ಮತ್ತು ಓರ್ಗಿತಿ ಕೂಡ ನೋಡ್ತಾಳೆ. ಅವಳು ನಗಾಡ್ಕೊಂಡು ಒಳಗೆ ಬರ್ತಾಳೆ. ಹಿಂಗೆ ತಪ್ಪಿಕೊಂಡು ನಿಂತಿರ್ತಾರೆ ಇಬ್ಬರೂ. ಲಲಿತಾ ಖುಷಿ ಪಡ್ತಿರ್ತಾಳೆ ಪಾಪ. ಬಡವರು ಮನೆ ಹುಡುಗಿ ಆದ್ರೂ ತುಂಬಾ ನಾಜೂಕಾದ ಹುಡುಗಿ, ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಅಂಥ ಹುಡುಗಿ ಆಗಿದ್ದಾಳೆ. ಹಂಗಾಗಿ ಎಲ್ಲರಿಗೂ ಖುಷಿ ಕೊಡುತ್ತೆ. ಆ ಹುಡುಗಿ ಪಾತ್ರನೇ ಅಷ್ಟು ಚೆನ್ನಾಗಿದೆ ಹೇಳಬೇಕು ಅಂದರೆ. ಅತ್ತೆಗೆ ಇಲ್ಲಿ ಕೋಪ ಬಂದುಬಿಡ್ತು, ಸಿಕ್ಕಾಪಟ್ಟೆ ಕೋಪ ಬಂದಿದ್ದು ದಡ್ಡ ಅಂತ ಹೋಗಿ ಸೋಫಾ ಮೇಲೆ ಕೂತ್ಕೋತಾಳೆ. ಆಮೇಲೆ ಪರಮೇಶ್ವರಿ ಕಂಟ್ರೋಲ್
ಆಮೇಲೆ ಸರಿ ಅಂತ ಸುಮ್ಮನಾಗಿರ್ತಾಳೆ. ಎಲ್ಲರೂ ಹೋಗಿ ಕೂತಿರ್ತಾರೆ. ಇವರು ಜೈ ಮತ್ತು ಲಲಿತಾ ಇಬ್ಬರು ಹೋಗ್ತಾರೆ. ಹೋದಾಗ ಏನಿದು ಅಲ್ಲಿ ಬರ್ದೇ ಇಲ್ಲಿ ಈ ಥರ ಅವತಾರ ಅಂತ ಬೈಯೋಕ್ಕೆ ಅಂತ ತೆಗಿತಾಳೆ. ಯಾವಾಗೇನು ಮಾತಾಡಬೇಡ ಅಂತ ಹೇಳಿರ್ತಾನಲ್ಲ. ಆಗ ಏನಕ್ಕೆ ಬರಲಿಲ್ಲ ಲಲಿತಾ ನೀನು, ಯಾಕೆ ಬರಲಿಲ್ಲ ಅಂತ ಕೇಳ್ತಾನೆ. ನಿನ್ನೆ ತಾನೇ ನೀನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಗಿರೋದ್ರಿಂದ ನೀನು ಬರಬೇಕಲ್ವಾ, ಬರೋಕ್ಕೆ ಆಗಿಲ್ಲ ಅಂದಮೇಲೆ ಆ ಹುದ್ದೆ ನಿನಗೆ ಯಾಕೆ, ರಾಜಾರಾಮಿಗೆ ಕೊಟ್ಬಿಡು ಅಂತ. ಹಂಗಲ್ಲ ಮಾವ ಅಂತ. ಹಂಗೂ ಅಲ್ಲ ಹಿಂಗೂ ಅಲ್ಲ, ಮಾತಾಡಬೇಡ ನೀನು ಅಂತ ಹೇಳ್ತಾನೆ. ಸರಿ ಮಾತಾಡಬೇಡ ಅಂದಮೇಲೆ ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾನೆ. ಮಾತಾಡಬೇಡ ಅಂದ ತಕ್ಷಣ ಅವಳು ಸುಮ್ಮನಾಗಿರ್ತಾಳೆ. ಆಮೇಲೆ ಮಗನೇ ಅಂದರೆ ಜೈನೇ ಮಾತಾಡ್ತಾನೆ. ಅಪ್ಪ ನಾನು ಮಾತಾಡ್ತೀನಿ ಇರಿಯಪ್ಪ ಅಂತೇಳಿ. ಆವಾಗ ಇರೋ ವಿಷಯನೆಲ್ಲ ಹೇಳ್ತಾನೆ. ಹೀಗೆ ನನಗೆ ರಾಜಕೀಯ ಇಷ್ಟ ಇಲ್ಲ, ನೀನು ರಾಜಕೀಯ ಇಷ್ಟ ಇಲ್ಲ, ನೀನು ಮಾತಾಡಬೇಡ ಅಂತಲೇ ಅವರಪ್ಪ ಹೇಳ್ತಾನೆ. ಆದರೆ ಅವನು ಇಲ್ಲ, ಇವತ್ತು ನಾನು ಸ್ವಲ್ಪ ಮಾತಾಡೋದಿದೆ, ಮಾತಾಡ್ತೀನಿ. ನನಗೆ ಹೌದು ತೋಟ ಗದ್ದೆನೇ ಇಷ್ಟ, ನಿಮಗೆ ರಾಜಕೀಯ ಇಷ್ಟ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನನಗಿಷ್ಟ ಆಗಿದ್ದು ನಾನು ಮಾಡ್ತೀನಿ, ನಿಮಗಿಷ್ಟ ಆಗಿದ್ದು ನೀವು ಮಾಡ್ತೀರಾ ಅಂತ ಇಷ್ಟೆಲ್ಲ ಹೇಳ್ತಾನೆ. ಆಗ ಲಲಿತಾ ಹೇಳ್ತಾಳೆ, ಸರಿ ಲಲಿತಾ ನೀನೇನಕ್ಕೆ ಬರಲಿಲ್ಲ, ನೀನು ಫೈಲ್ ತಗೊಂಡು ಬೇಗ ಭಾಷಣ ಮಾಡಬೇಕು, ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ದೆ ತಾನೇ, ಏನಕ್ಕೆ ಬರಲಿಲ್ಲ ಹೇಳು ನೀನು ಇವಾಗ ಮಾತಾಡು ಅಂತ. ಆಮೇಲೆ ಮಾತಾಡೋಕ್ಕೆ ಅಂತ ಬರ್ತಾಳೆ. ಆಮೇಲೆ ಏನಾಯಿತು ಅಂತ ಕೇಳ್ತಾನೆ. ಆವಾಗ ಹಿಂಗೆ ನನ್ನನ್ನು ಲಾಕ್ ಮಾಡಿಬಿಟ್ರು ಬಾಬಾ, ಈ ಥರ ಸ್ಟೋರ್ ರೂಮಲ್ಲಿ ಫೈಲ್ ಥರ ಕೇಳಿದ್ರಲ್ಲ, ಫೈಲ್ ಹುಡುಕ್ತಾ ಇದ್ದೆ, ಅಷ್ಟರೊಳಗೆ ಹೊರಗಡೆಯಿಂದ ಲಾಕ್ ಮಾಡಿಬಿಟ್ರು, ನಾನು ಬರೋಕ್ಕಾಗಲಿಲ್ಲ ಬಾಬಾ, ಅಲ್ಲ ಮಾವ ಸಾರಿ. ಆವಾಗ ನಾನು ಅಲ್ಲೇ ಇದ್ದೆ. ಆದರೆ ಆಮೇಲೆ ಇವ್ರು ಬಂದು ಡೋರ್ ತೆಗೆದ್ರು. ನಾನು ತುಂಬಾ ಎಲ್ಲ ಕೂಗಿ ಮಾಡಿ ಎಲ್ಲ ಆಯಿತು. ಯಾರ್ಯಾರು ಇದ್ದರೆ ಬಾಗಿಲು ತೆಗೀರಿ, ನಾನು ಹೋಗಬೇಕು, ಅರ್ಜೆಂಟ್ ಇದೆ, ಹಾಗೆ ಹೀಗೆ ಅಂತೇಳಿ ಯಾರೂ ಬರಲಿಲ್ಲ. ಕೊನೆಗೆ ದೊರೆನೇ ಬಂದು ನನ್ನನ್ನು ಕಾಪಾಡಿದ್ರು ಮಾವ ಅಂತ ಹೇಳ್ತಾಳೆ. ಹೌದಾ, ಯಾರು ಬಾಗಿಲು ಲಾಕ್ ಮಾಡಿದ್ದು ಅದು ಗೊತ್ತಾಗಬೇಕು ಈಗ ನನಗೆ, ಯಾರು ಲಾಕ್ ಮಾಡಿದ್ದು ಅಂತ ಎಲ್ಲ ಪರಮೇಶ್ವರಿ ಮುಖ ನೋಡ್ತಾರೆ. ಆವಾಗ ಪರಮೇಶ್ವರಿ ಮುಖ ನೋಡಿದ ತಕ್ಷಣ ಅವಳು ಯಾಕೆ ಎಲ್ಲ ನನ್ನ ಮುಖ ನೋಡ್ತೀರಾ, ನಾನೇನು ಮಾಡಿಲ್ಲ, ನನ್ನ ಮುಖ ಏನಕ್ಕೆ ನೋಡ್ತೀರಾ ಅಂತಾಳೆ. ಸರಿ ಅಂತೇಳ್ಬಿಟ್ಟು ಒಂದೇ ಸಲ ಹೇಳೋಕ್ಕಾಗಲ್ವಲ್ಲ ಅಂಥೇಳಿ ಸುಮ್ಮನೆ ನೋಡ್ತಾ ಇರ್ತಾರೆ. ಆಮೇಲೆ ಅವಳು ಇರೋ ವಿಷಯನೆಲ್ಲ ಹೇಳ್ತಾಳೆ ಹೀಗೆ ಅಂತೇಳ್ಬಿಟ್ಟು. ಮತ್ತು ಪ್ರತಿ ಒಂದು ವಿಷಯಕ್ಕೂ ಆಮೇಲೆ ಇವನು ಹೇಳ್ತಾನೆ, ಮಗ ಪ್ರತಿ ಒಂದು ವಿಷಯಕ್ಕೂ ಅವಳ ಮೇಲೆ ಹೇಳೋದು. ಅವಳು ಏನು ಕೆಟ್ಟದ್ದು ಮಾಡಿದ್ದಾಳೆ ನಮ್ಮ ಮನೆಗೆ, ಅವಳು ಬಂದು ನಮ್ಮ ಮನೆಗೆ ಏನು ಕೆಟ್ಟದ್ದು ಮಾಡಿದ್ದಾಳೆ. ಪ್ರತಿ ಒಂದು ವಿಷಯದಲ್ಲೂ, ಅಮ್ಮನ ವಿಷಯದಲ್ಲೂ ಅಷ್ಟೇ, ಅಮ್ಮ ಎಷ್ಟೊಂದು ಹಿಂಸೆ ಕೊಡ್ತಾರೆ ಅವಳಿಗೆ, ಅಷ್ಟೆಲ್ಲ ಸಹಿಸ್ಕೊಂಡ್ರೂ ಅವಳು ಒಂದು ಮಾತಾಡಲ್ಲ. ಅವಳು ಸುಮ್ಮನೆ ಇರ್ತಾಳೆ, ನಗ್ತಾನೇ ಇರ್ತಾಳೆ, ಪ್ರತಿ ಸಲನೂ ನಗ್ತಾನೇ ಇರ್ತಾಳೆ ಅಂತ. ಆವಾಗ ಅಜ್ಜಿಗೂ ಮೀನಾಕ್ಷಿಗೂ ಖುಷಿ ಆಗುತ್ತೆ. ಇಷ್ಟು ಹಿಂಸೆ ಕೊಟ್ಟರೆ ಒಬ್ಬ ಹೆಣ್ಮಗಳು ಬೇರೆ ಮನೆಯಿಂದ ಬಂದಿರ್ತಾಳೆ, ಅವಳು ಹೆಂಗೆ ಬದುಕೋಕ್ಕೆ ಸಾಧ್ಯ ಹೇಳಿಯಪ್ಪ ನೀವೇನೆ ಅಂತ ಹೇಳ್ತಾನೆ. ಆವಾಗ ಅವಳಿಗೆ ಭಾಳ ಬೇಜಾರಾಗುತ್ತೆ. ಆದ್ರೂ ತೋರ್ಪಡಿಸ್ಕೊಳ್ಳಲ್ಲ. ಇರಲಿ ಬಿಡಿದೊರೆ ಅಂತ ಅಂತಾಳೆ. ಇರಲಿ ಬಿಡು ಅನ್ನೋದಲ್ಲ ಜಯ, ಲಲಿತಾ ಸುಮ್ಮನೆ ನಿತ್ಕ ನೀನು, ನಿಂಗೆ ಗೊತ್ತಾಗಲ್ಲ ಅಂಥೇಳಿ ಇರೋ ವಿಷಯನೆಲ್ಲ ಹೇಳಿಬಿಡ್ತಾನೆ. ಆವತ್ತಿಂದು ಎಷ್ಟು ಸಲ ಪ್ರಾಬ್ಲಮ್ ಆಯಿತು ಅದೆಲ್ಲ ಹೇಳ್ಬಿಡ್ತಾನೆ. ಅದೆಲ್ಲ ಲಲಿತನೇ ಮಾಡಿದ್ಲ. ಅವಳು ಎಷ್ಟು ಒಳ್ಳೇದಾಗಲಿ ಅಂತ ಮನೆಗೆ ಮಾಡ್ತಾಳೆ, ಆದರೆ ಅವಳಿಗೆ ಕೆಟ್ಟದ್ದು ಬಯಸ್ತಲೇ ಇರ್ತಾರೆ. ಎಷ್ಟು ಸಲ ಅಮ್ಮಂಗೆ ಹೇಳೋದು, ಸುಮ್ಮನಿರಮ್ಮ ಅಂತ ಹೇಳ್ತಲೇ ಇದ್ದೀನಿ. ಅವ್ರು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಅವ್ರು ಮಾಡೋದಲ್ದಲೆ ನನ್ನ ಮೇಲೂ ಎಲ್ಲ ಪ್ರೆಜರ್ ಹಾಕ್ತಾರೆ, ನನ್ನನ್ನು ಅವ್ರ ಕಡೆ ಹೇಳ್ಕೊಳ್ಳೋಕ್ಕೆ ಪ್ರೆಜರ್ ಹಾಕ್ತಾರೆ. ಇದು ಯಾವ ನ್ಯಾಯ ಅಪ್ಪ ಅಂತ ಹೇಳ್ತಾನೆ. ಆವಾಗ ಓಹೋ ಎಲ್ಲ ಇದು ಮಾಡಿಬಿಟ್ಟಿದ್ದಾಳೆ ಅಂತ ಇವಳು ಮನಸ್ಸಲ್ಲಿ ಅನ್ಕೋತಾಳೆ. ಯಾರು ಪರಮೇಶ್ವರಿ, ಅವಳು ಮನಸ್ಸಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದಾಳೆ, ಇವತ್ತು ಎಲ್ಲ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾಳೆ ಅಂತ ಅನ್ಕೋತಾಳೆ. ಆಮೇಲೆ ಎಷ್ಟು ಹೇಳಿದ್ರೂ ಅರ್ಥನೇ ಆಗಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ಆವಾಗ ಏನು ಮಾಡೋಕ್ಕಾಗಲ್ಲ, ಪರಮೇಶ್ವರಿ ತಪ್ಪನ್ನು ಒಪ್ಕೊಂಡಿಲ್ಲ. ಇನ್ನೂ ಲಾಕ್ ಮಾಡಿದ್ದು ಯಾರು ಅಂತ ಕೇಳ್ತಾವನೆ ಅವರಪ್ಪ, ಆದರೆ ಇನ್ನೂ ಯಾರೂ ಒಪ್ಕೊಂತಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಒಪ್ಕೋಬೋದು, ನಾಳಿನ ಎಪಿಸೋಡಲ್ಲಿ ಒಪ್ಕೋಬೋದು ಅನಿಸುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋ ಕೂಡ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ನೋಡಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂದಕ್ಕಿಂತ ಒಂದು ಕತೆ ವಿಭಿನ್ನವಾಗಿದೆ. ಕತೆ ಬರೆಯೋರು ತುಂಬ ಚೆನ್ನಾಗಿ ಬರ್ಕೊಂಡು ಹೋಗ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.